ನಿಮ್ಮೆಲ್ಲರಿಗೂ ಶುಭವಾರ್ತೆ ಎಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಸ್ವಲ್ಪ ಹೊತ್ತಿನ ನಮ್ಮ ವಚನ ಧ್ಯಾನಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ನೇ ವಚನದಿಂದ 74ನೇ ವಾಕ್ಯದವರೆಗೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಾರ್ಥನೆಯೊಂದಿಗೆ ದೇವರ ಸಮ್ಮುಖದಲ್ಲಿ ಆಗಿರೋಣ. ಇಲ್ಲಿ 69ನೇ ವಾಕ್ಯದಿಂದ ಈ ರೀತಿಯಾಗಿ ಹೇಳುತ್ತೆ: ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲೀಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು, ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ, ಇದು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದನು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನು ಅರಿಯನು ಎಂದು ಆಣೆಯಿಟ್ಟು ಹೇಳಿದನು. ಸ್ವಲ್ಪ ಹೊತ್ತಿನ ಮೇಲೆ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವನಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲೀಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ, ಅವನು ಆ ಮನುಷ್ಯನನ್ನು ನಾನು ಅರಿಯನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಕೋಳಿ ಕೂಗಿತ್ತು. ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪರಲೋಕದ ನಮ್ಮ ತಂದೆ, ಈ ವಾಕ್ಯ ಭಾಗಗಳನ್ನು ಕರ್ತನೆ ನಾವು ಜೊತೆಯಾಗಿ ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮ ನಮ್ಮ ಸಂಗಡ ವ್ಯಕ್ತವಾಗಿಯೂ ಸ್ಪಷ್ಟವಾಗಿಯೂ ಮಾತನಾಡುವುದಕ್ಕಾಗಿ ಸ್ತೋತ್ರ. ನಾವೆಲ್ಲಿ ತಪ್ಪಿ ಹೋಗಿದ್ದೇವೆ, ಏನನ್ನು ಸರಿಪಡಿಸಬೇಕು, ನೀನು ತಾನೇ ನಮಗೆ ತಿಳಿಯಪಡಿಸು. ನೀನೊಬ್ಬನೇ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಇಲ್ಲಿ ಓದುತ್ತಿರುವಾಗಲೇ ನಮಗೆ ಇಲ್ಲಿ ಅರ್ಥವಾಗುತ್ತೆ, ಯೇಸು ಕ್ರಿಸ್ತನ ಬಹಳ ಹತ್ತಿರದ ಆ 3 ಶಿಷ್ಯರಲ್ಲಿ ಒಬ್ಬನಾಗಿದ್ದಂತಹ ಪೇತ್ರನು, ಯೇಸು ಕ್ರಿಸ್ತನಿಗೆ 12 ಮಂದಿ ಶಿಷ್ಯರಲ್ಲಿ ಹತ್ತಿರದ 3 ಮಂದಿ ಶಿಷ್ಯರು ಇರ್ತಿದ್ರು: ಪೇತ್ರ, ಯಾಕೋಬ ಮತ್ತು ಯೋಹಾನ. ಈ 3 ಆತನಿಗೆ ಬಹಳ ಹತ್ತಿರದ ಈ 3 ಶಿಷ್ಯರುಗಳಲ್ಲಿ ಒಬ್ಬನಾಗಿದ್ದನು ಪೇತ್ರನು. ಈ ಪೇತ್ರನ ಜೀವಿತದಲ್ಲಿ ಬಂದಂಥ ಒಂದು ದೊಡ್ಡ ಸೋಲುವಿಕೆ, ಅಥವಾ ಪೇತ್ರನು ಇವತ್ತಿನ ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಹಿಂಜಾರಿ ಹೋದಂತಹ ಒಂದು ಅನುಭವ. ಯೇಸು ಕ್ರಿಸ್ತನು ತನ್ನ ಗುರುವಾಗಿರತಕ್ಕಂತಹ ಯೇಸು ಕ್ರಿಸ್ತನನ್ನೇ ಅಲ್ಲಗಳೆದಂತಹ ಒಂದು ಸನ್ನಿವೇಶ ಈ ಪೇತ್ರನ ಜೀವಿತದಲ್ಲಿ ಬಂದದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಪೇತ್ರನ ಕುರಿತಾಗಿ ಹೇಳುವುದಾದರೆ ಈ ಪೇತ್ರನ ಉಳಿದ ಎಲ್ಲ ಶಿಷ್ಯರಿಗಿಂತಲೂ ಬಹಳ ಪ್ರಕಟಣೆ ಉಳ್ಳವನಾಗಿದ್ದನು. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಾಕ್ಯದಿಂದ ಓದುವಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೇ ಕೇಳ್ತಾನೆ, ಜನ ಎಲ್ಲ ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ. ಅಷ್ಟೊತ್ತಿಗೆ ಶಿಷ್ಯರು ಹೇಳ್ತಾರೆ, ಯೇಸುವೆ, ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು, ಕೆಲವರು ನಿನ್ನನ್ನು ಎಲಿಯನು, ಕೆಲವರು ನಿನ್ನನ್ನು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಶಿಷ್ಯರೇ ಕೇಳ್ತಾರೆ, ಹಾಗಿದ್ರೆ ನೀವು ನನ್ನನ್ನು ಏನು ಅಂತ ಹೇಳ್ತೀರಿ? ಯಾರೂ ಉತ್ತರ ಕೊಡಲಿಲ್ಲ, ಯಾರಿಗೂ ಏನು ಗೊತ್ತಾಗ್ತಾನೂ ಇಲ್ಲ. ಪೇತ್ರನು ತಕ್ಷಣ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. ಯೇಸು ಕ್ರಿಸ್ತನಿಗೂ ಆಶ್ಚರ್ಯವಾಯಿತು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಎಂದು ಹೇಳ್ತಾರೆ. ಆಗ ಯಾರಿಗೂ ಸಿಗದೇ ಇದ್ದಂಥ ಒಂದು ಪ್ರಕಟಣೆ ಸಿಕ್ಕಿದಂಥ ಒಬ್ಬ ಶಿಷ್ಯನಾಗಿದ್ದ ಈ ಪೇತ್ರನು ಸಾಧಾರಣ ಎಲ್ಲರಿಗಿಂತಲೂ ಸ್ವಲ್ಪ ದುಡುಕಿ ಮಾತನಾಡುತ್ತಿದ್ರು ಸಮೇತ ತಾನು ಹೇಳ್ತಿದ್ದೆಲ್ಲವೂ ಬಹಳ ವ್ಯತ್ಯಸ್ತವಾದಂತಹ ಸಂಗತಿಗಳಾಗಿತ್ತು. ನೋಡಿ,
ಈ ಒಂದು ಹಂತದಲ್ಲಿ ಇದ್ದಂತಹ ಈ ಪೇತ್ರನ ಜೀವಿತದಲ್ಲಿ ಉಳಿದ ಎಲ್ಲ ಶಿಷ್ಯರಿಗಿಂತಲೂ ಬಹಳ ಹೀನಾಯವಾದಂತಹ ಒಂದು ಸೋಲುವಿಕೆಯಲ್ಲಿ ಪೇತ್ರನು ಬಿದ್ದು ಬಿಡ್ತಾನೆ. ಎಲ್ಲ ಶಿಷ್ಯರು ಅಂತ ಹೇಳುವಾಗ ಯೂದನು ಯೇಸು ಕ್ರಿಸ್ತನನ್ನ ಹಿಡ್ಕೊಡ್ತಾನೆ. ಒಂದು ಲೆಕ್ಕದಲ್ಲಿ ಅದೇ ರೀತಿಯ ಒಂದು ತಪ್ಪನ್ನಾಗಿದೆ ಈ ಪೇತ್ರನು ಸಹ ಮಾಡಿದ್ದು. ಯಾಕೆಂದ್ರೆ ಯೇಸು ಸ್ವಾಮಿಯನ್ನು ನಾನು ಅರಿಯನು ಅಂತ ಆ ಕೇವಲ ಒಬ್ಬ ದಾಸಿಯ ಮುಂದೆ, ಇನ್ನೊಬ್ಬ ಹೆಂಗಸಿನ ಮುಂದೆ, ಇನ್ನೊಂದ್ಸಲ ಸ್ವಲ್ಪ ಜನರ ಮುಂದೆ ಆತನನ್ನು ಅರಿಯನು ಅಂತ ಆಣೆ ಇಟ್ಟು ಅವನು ಹೇಳ್ತಿದ್ದಾನೆ. ಯೇಸು ಸ್ವಾಮಿ ಇದೇ ಶಿಷ್ಯರಿಗೆ ಹೇಳಿದ್ದಾರೆ, ಭೂಮಿಯಲ್ಲಿ ಯಾರಾದರೂ ನಾನು ಯೇಸುವಿನ ಕಡೆಯವನು ಅಂತ ಹೇಳುವುದಕ್ಕೆ ನಾಚಿಕೆ ಪಟ್ಟರೆ ಪರಲೋಕದಲ್ಲಿ ಆ ದಿವಸ ಅವನು ಭಯಂಕರ ದೊಡ್ಡ ನಾಚಿಕೆಗೆ ಈಡಾಗಬೇಕಾಗುತ್ತೆ. ಎಲ್ಲ ವಿಚಾರ ಪೇತ್ರನಿಗೆ ಗೊತ್ತಿದೆ. ಆದರೆ ಈ ನಿರ್ದಿಷ್ಟ ಸಮಯದಲ್ಲಿ ಪೇತ್ರನು ಒಂದು ಭಯಂಕರವಾಗಿ ಹಿಂಜಾರಿ ಹೋದಂಥ ಒಂದು ಅನುಭವ, ಭಯಂಕರ ಒಂದು ಶೋಧನೆಗೆ ಬಿದ್ದಂತಹ ಒಂದು ಘಟನೆ. ಪ್ರಿಯರೇ, ಇದನ್ನೆಲ್ಲ ಕೇಳುವಾಗ ನಮಗೆ ಅನಿಸ್ತದೆ, ಈ ರೀತಿ ಇದ್ದಂತಹ ಈ ಪೇತ್ರನು ಹೇಗೆ ಬಿದ್ದು ಹೋದ, ಹೇಗೆ ಈ ಒಂದು ಶೋಧನೆಗೆ ಗುರಿಯಾಗ್ತಾನೆ ಎಂಬ ಪ್ರಶ್ನೆ ನಮ್ಮೊಳಗೆ ಬರುತ್ತೆ. ಅದನ್ನೇ ಈ ದಿವಸ ನಿಮ್ಮ ಸಂಗಡ ಹಂಚುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ಪೇತ್ರನು ಈ ರೀತಿ ಹಿಂಜಾರಿ ಹೋಗುವುದಕ್ಕೆ, ಅಥವಾ ಪೇತ್ರನು ಈ ರೀತಿ ಆ ಜನರ ಮುಂದೆ ಯೇಸು ಕ್ರಿಸ್ತನನ್ನು ಅಲ್ಲಗಳೆಯಲಿಕ್ಕೆ ಇರುವಂತಹ ಕಾರಣಗಳನ್ನು ನಾವು ಹುಡುಕೋಣ ಪ್ರಿಯರೇ. ಇದು ಯಾವುದು ಆಕಸ್ಮಿಕವಾಗಿ ಸಂಭವಿಸಿದಲ್ಲ, ಇದೆಲ್ಲ ಒಂದೇ ಸಮಯದಲ್ಲಿ ನಡೆದಿದ್ದಲ್ಲ. ಪೇತ್ರನ ಹಿಂಜಾರುವಿಕೆಗೆ ಕೆಲವು ಒಂದು 3 ಕಾರಣಗಳನ್ನು ನಮಗೆ ವಾಕ್ಯದ ಆಧಾರದಿಂದ ಕಲಿಯೋಣ. ಒಂದು ವೇಳೆ ನೀವು ಅಂದುಕೋಬಹುದು, ಪೇತ್ರನು ಬಿದ್ದು ಹೋಗಿದ್ದಕ್ಕೆ ನಾವೀಗ ಏನು ಮಾಡೋದು, ಅದಕ್ಕಿರುವ ಕಾರಣಗಳನ್ನು ಕಟ್ಕೊಂಡು ನಾವೇನು ಮಾಡೋದು ಅಂತ ಯಾರು ಅಂದ್ಕೋಬೇಡಿ. ಯಾಕೆಂದರೆ ಇದೆಲ್ಲವೂ ನಮಗೂ ಕೂಡ ಸೂಚನೆಗಳಾಗಿದೆ. ಈ 3 ಕಾರಣಗಳನ್ನು ಈಗ ನಾವು ಕಲೀಲಿಕ್ಕಿದ್ದೇವೆ. ಆ 3 ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ನಮಗಿರುವುದಾದರೆ ಮುಂದಿನ ಹಂತದಲ್ಲಿ ನಾವು ಕೂಡ ಆತ್ಮಿಕತೆಯಿಂದ ಹಿಂಜಾರಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನ ಪವಿತ್ರ ಆತ್ಮನು ಇಂದು ಹಗಲಿನ ವೇಳೆ ನಮ್ಮ ಸಂಗಡ ಮಾತನಾಡ್ತಿದ್ದಾರೆ. 1 ಕೊರಿಂಥಿ 10ನೇ ಅಧ್ಯಾಯದ 12ನೇ ವಚನ ಹೇಳ್ತದೆ, ನಿಂತಿದ್ದೇನೆ ಅಂತ ಅಂದುಕೊಳ್ಳತಕ್ಕಂಥವನು ಬೀಳದ ಹಾಗೆ ನೋಡಿಕೊಳ್ಳಲಿ. ಹಾಗಾಗಿ ಬಹಳ ಭಯಭಕ್ತಿಯಿಂದ ಪ್ರಾರ್ಥನೆಯಿಂದ ನಾವು ಮುಂದಿನ ಭಾಗಗಳನ್ನು ಆಲಿಸೋಣ ಪ್ರಿಯರೇ. ಮೊದಲನೇದಾಗಿ 33ನೇ ವಾಕ್ಯದಲ್ಲಿ, ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಈ ಪೇತ್ರನು ಹೇಳ್ತಾನೆ. ಯಾಕೆಂದ್ರೆ 31ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿಯುವಿರಿ. ಕುರುಬನನ್ನು ಹೊಡೆಯುವೆನು, ಹಿಂಡಿನ ಕುರಿಗಳು ಚದರಿ ಹೋಗುವು ಎಂದು ಬರೆದಿದೆಯಲ್ಲ. ಇದೆಲ್ಲ ಕೇಳುವಷ್ಟೊತ್ತಿಗೆ ಎಲ್ಲರಿಗೂ ಭಯ ಹಿಡಿಯಿತು. ಪೇತ್ರನು 33ನೇ ವಾಕ್ಯದಲ್ಲಿ ಹೇಳ್ತಾನೆ, ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡ್ತಾನೆ. ನೋಡಿ, ನೀವೆಲ್ಲ ನನ್ನ ಬಿಟ್ಟು ಹೋಗ್ತೀರಿ, ಹಿಂಜರಿತೀರಿ ಅಂತ ಹೇಳೋಷ್ಟೊತ್ತಿಗೆ ಎಲ್ರಿಗೂ ಭಯ ಹಿಡಿಯಿತು. ನಾನೇನಾದರೂ ಹಿಂಜರಿದು ಹೋಗ್ತೀನಾ ಎಂಬ ಭಯ ಅವ್ರನ್ನ ಕಾಡಿದಾಗ ಪೇತ್ರನು ಬಹಳ ಸ್ವಭರವಸೆ ಉಳ್ಳವನಾಗಿ, ಬಹಳ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವನನ್ನು ಆವರಿಸಿತು. ಸ್ವಭರವಸೆ ಉಳ್ಳವನಾಗಿ, ಸ್ವಾಮಿ ಎಲ್ಲರೂ ಒಂದು ವೇಳೆ ನಿನ್ನನ್ನು ಬಿಟ್ಟು ಅಗಲಿದರು, ನಾನು ಮಾತ್ರ ನಿನ್ನನ್ನು ಬಿಟ್ಟು ಯಾವತ್ತೂ ಹಿಂಜರಿಯೋದಿಲ್ಲ ಎಂಬಂತಹ ಆ ಒಣಹೆಮ್ಮೆಯಿಂದ ಇರತಕ್ಕಂತಹ, ಸ್ವಭರವಸೆಯಿಂದ ಇರತಕ್ಕಂತಹ ಮಾತುಗಳನ್ನಲ್ಲಿ ಆಡುವಂಥದ್ದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, ಸ್ವಭರವಸೆ ಅನ್ನುವಂಥದ್ದು ಬಹಳ ಅಪಾಯಕಾರಿ. ಯಾಕೆಂದ್ರೆ ಒಂದು ಕಡೆ ನಾವು ಮನುಷ್ಯರ ಮೇಲೆ ಭರವಸೆ ಇಡಬಾರದು, ಪ್ರಭುಗಳ ಮೇಲೆ ಭರವಸೆ ಇಡಬಾರದು, ಯಾವ ಮನುಷ್ಯ ಮಾತ್ರದವರ ಮೇಲೆಯೂ ನಾವು ಭರವಸೆ ಇಡಬಾರದು. ಹಾಗೂ ನಮ್ಮ ಮೇಲೆ ಕೂಡ ನಾವು ಭರವಸೆಯನ್ನ ಇಡಬಾರದು. ಯಾಕೆಂದ್ರೆ ನಾವು ಕೂಡ ಏನಾಗಿದ್ದೇವೆ, ಮನುಷ್ಯರಾಗಿದ್ದೇವೆ.
ನಮ್ಮ ಭರವಸೆ ಕೇವಲ ದೇವರ ಮೇಲೆ ಮಾತ್ರ ಹತ್ತುಕೊಂಡೇ ಇರಬೇಕಾಗಿದೆ ಪ್ರಿಯರೇ. ನಾವು ಏನೇ ಹೇಳಿದ್ರು ಸಮೇತ ನಾನು ನಾಳೆ ಇಂಥದನ್ನ ಮಾಡ್ತೀನಿ ಅಂಥದನ್ನ ಮಾಡ್ತೀನಿ ಅಂತೆಲ್ಲ ನಾವು ಹೇಳಂಗಿಲ್ಲ. ನಮ್ಮ ಪ್ರತಿಯೊಂದು ಮಾತುಗಳು ಕೂಡ ಬಹಳ ಬೆಲೆ ಉಳ್ಳದ್ದು. ಜೀವವು ಮರಣವು ನಮ್ಮ ಮಾತುಗಳಲ್ಲಿದೆ. ದೇವರ ಕೃಪೆಯಿಂದ ನಾನು ರಕ್ಷಣೆ ಹೊಂದಿದ್ದೀನಿ. ದೇವರ ಕೃಪೆಯಿಂದ ನಾಳೆ ದೇವರ ಚಿತ್ತವಾದ್ರೆ ನಾನು ಇಂಥದನ್ನ ಮಾಡ್ತೀನಿ ಅಂತೆಲ್ಲ ಹೇಳುವಾಗ ಅದು ದೇವರ ಮೇಲೆ ಇರತಕ್ಕಂಥ ಭರವಸೆಯನ್ನು ಸೂಚಿಸುತ್ತೆ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ದೇವರ ಚಿತ್ತವಾದ್ರೆ ಈ ರೀತಿಯ ಪದಪ್ರಯೋಗಗಳು ಕೇವಲ ಮಾತಲ್ಲಿ ಬರುವಂಥದ್ದಲ್ಲ, ಹೃದಯದ ಅಂತರಾಳದಲ್ಲಿ ಅದು ಉಕ್ಕಿ ಬರಬೇಕು. ದೇವರನ್ನ ಆತುಕೊಂಡವನಾಗಿದ್ದೇನೆ, ದೇವರ ಮೇಲೆ ಭರವಸೆ ಇಟ್ಟಿದ್ದೇನೆ, ಹಾಗಾಗಿ ನಾನು ಇಂಥದನ್ನ ಆತನಲ್ಲಿ ಇದ್ದುಕೊಂಡು ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಂಥದ್ದು ಒಬ್ಬ ಭಕ್ತನ ಲಕ್ಷಣವಾಗಿರುತ್ತೆ. ಸ್ವಭರವಸೆ ಬಹಳ ಅಪಾಯಕಾರಿ. ಅದು ನಮ್ಮನ್ನ ಬಹಳ, ಅಥವಾ ಪೇತ್ರನನ್ನ ಯಾವ ರೀತಿ ಆ ಒಂದು ಹಿಂಜಾರುವಿಕೆಗೆ ನಡೆಸಿತೋ ಅದೇ ರೀತಿ ನಮ್ಮನ್ನು ನಡೆಸುವಂಥದಕ್ಕೆ ಅದೊಂದು ಸೂಚನೆ ಆಗಿದೆ ಪ್ರಿಯರೇ. ಇಂದು ಹಗಲ ವೇಳೆ ಈ ಸಂದೇಶವನ್ನು ಕೇಳ್ತಿರುವ ಯಾರನ್ನಾದರೂ ಈ ಸ್ವಭರವಸೆ ಆವರಿಸುವುದಾದ್ರೆ ದಯವಿಟ್ಟು ಅದನ್ನು ಇವತ್ತೇ ನಾವು ತ್ಯಜಿಸೋಣ. ಅದು ಬಹಳ ಅಪಾಯಕಾರಿಯಾದ ಸಂಗತಿ. ಎರಡನೇದಾಗಿ 40ನೇ ವಾಕ್ಯದಲ್ಲಿ, 26ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಬಂದು, ನಮಗೆ ಗೊತ್ತಿದೆ ವಾಕ್ಯದಿಂದ ಓದುವಾಗ ಯೇಸು ಸ್ವಾಮಿ ಅಲ್ಲಿ ಆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಶಿಷ್ಯರನ್ನು ಒಂದು ಕಡೆ ಇರಿಸ್ಬಿಟ್ಟು ಸ್ವಲ್ಪ ಆಚೆ ಹೋಗಿ ತಾನು ಪ್ರಾರ್ಥನೆ ಮಾಡ್ತಿದ್ರು. ಏನು ಪ್ರಾರ್ಥಿಸ್ತಿದ್ರು ಅಂತ ನಮಗೆ ಗೊತ್ತಿದೆ. ಆತನು, ತಂದೆ ಸಾಧ್ಯವಾಗಿದ್ದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನಿನ್ನ ಚಿತ್ತದಂತೆ ಆಗಲಿ ಅಂತ ಪ್ರಾರ್ಥಿಸಿ ತಾನು ತಿರುಗಿ ಶಿಷ್ಯರ ಬಳಿಗೆ ಬಂದು ನೋಡಿದಾಗ ಈ 40ನೇ ವಾಕ್ಯದಲ್ಲಿ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ, ಶೋಧನೆಗಳಿಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಪೇತ್ರನನ್ನು ಕರೆದುಬಿಟ್ಟು ಯೇಸು ಸ್ವಾಮಿ ಹೇಳಿ ಮತ್ತೆ ತಿರುಗಿ ಆತನು ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗ್ತಾರೆ. ಈ ವಾಕ್ಯ ಓದುವಾಗ ನಮಗೆ ಗೊತ್ತಾಗುತ್ತೆ, ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು, ಸ್ಪೆಷಲಿ ಪೇತ್ರನಿಗೆ ಹೇಳಿದ್ರು, ನೋಡು, ಶೋಧನೆಗಳಿಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಪೇತ್ರನು ಪ್ರಾರ್ಥನೆ ಮಾಡದ್ನ? ಇಲ್ಲ. ಪ್ರಾರ್ಥನೆ ಮಾಡಬೇಕಾದ ಸಮಯವಾಗಿತ್ತದು. ಸ್ವಲ್ಪ ಕಳೆಯೋಷ್ಟೊತ್ತಿಗೆ ಅವನಿಗೆ ಶೋಧನೆ ಬರ್ತಾ ಇದೆ. ಆ ಶೋಧನೆಯಲ್ಲಿ ಬಿದ್ದು ಹೋಗದೆ ಇರುವುದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಅಂತ ಯೇಸು ಸ್ವಾಮಿ ಹೇಳಿದ್ರು ಸಮೇತ ಅವನು ಪ್ರಾರ್ಥನೆ ಮಾಡಲಿಲ್ಲ. ಹಾಗಾಗಿ ಆ ಒಂದು ಹಿಂಜಾರುವಿಕೆಗೆ ಇದ್ದಂತಹ ಎರಡನೇ ಕಾರಣವಾಗಿದೆ ಪ್ರಾರ್ಥನೆಯ ಕೊರತೆ. ಇವತ್ತು ನನ್ನನ್ನು ಕೇಳ್ತಿರತಕ್ಕಂಥ ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲೇನಾದರೂ ಪ್ರಾರ್ಥನೆಯ ಕೊರತೆ ಇರುವುದಾದ್ರೆ ಇಂದು ಹಗಲ ವೇಳೆ ಪರಿಶುದ್ಧ ಆತ್ಮನು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಪ್ರಾರ್ಥಿಸಬೇಕು, ಶೋಧನೆಗಳಿಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ಪ್ರಿಯರೇ, ಪ್ರಾರ್ಥಿಸಬೇಕಾದ ಸಮಯದಲ್ಲಿ ಪೇತ್ರನಿಗೆ ಪ್ರಾರ್ಥಿಸಲು ಸಾಧ್ಯವಾಗದೇ ಇದ್ದುದರಿಂದ ಆ ಹಿಂಜಾರುವಿಕೆಯ ಹಂತಕ್ಕೆ ಅದು ಅವನನ್ನು ತಲುಪಿಸಿತು ಅನ್ನುವಂಥದ್ದನ್ನು ನಮಗೆ ಈ ವಾಕ್ಯ ಭಾಗದಿಂದ ಕಲಿಯಲು ಸಾಧ್ಯ. ಮೂರನೇದಾಗಿ ಆ 41, 42ನೇ ವಾಕ್ಯವನ್ನೆಲ್ಲ ಓದುವಾಗ ನಮಗೆ ಗೊತ್ತಾಗುತ್ತೆ. ಮೊದಲು ಬಂದು ನೋಡಿದಾಗ ಇವರು ನಿದ್ದೆ ಮಾಡ್ತಿದ್ರು. ಯೇಸು ಸ್ವಾಮಿ ಹೇಳಿದ್ರು, ಶೋಧನೆಗಳಿಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಹೇಳಿ ಆಚೆ ಹೋದ್ರು. ತಿರ್ಗಾ ಇವರು ಅದು ಕೇಳ್ಬಿಟ್ಟು ಪ್ರಾರ್ಥನೆ ಮಾಡಲಿಲ್ಲ, ನಿದ್ದೆ ಮಾಡಿದ್ರು. ಎರಡನೇ ಸಲ ಬಂದಾಗ ಸೇಮ್ ಥಿಂಗ್ ನಡೀತಾ ಇದೆ, ನಿದ್ದೆ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡಲಿಲ್ಲ. ಮೂರನೇ ಸಲ ಬಂದು ನೋಡಿದಾಗಲೂ ಯೇಸು ಸ್ವಾಮಿ ಹೇಳ್ತಾರೆ, ಮನಸ್ಸು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು, ನೀವು ಪ್ರಾರ್ಥಿಸ್ತಾ ಇಲ್ಲ ಅಂತ. ನೋಡಿ, ಅದು ಏನನ್ನು ಸೂಚಿಸುತ್ತೆ? ಒಂದು ಅಶ್ರದ್ಧೆಯನ್ನು ಸೂಚಿಸ್ತಾ ಇದೆ. ಆತ್ಮಿಕವಾದ ಅಶ್ರದ್ಧೆಗಳು ನಮ್ಮನ್ನ ಒಂದು ಹಿಂಜಾರುವಿಕೆಗೆ ನಡೆಸ್ತದೆ ಅನ್ನುವಂತಹ ಸತ್ಯವನ್ನು ನಾವು ಯಾರು ಮರೆತು ಬಿಡಬಾರದು. ನೋಡಿ, ಪ್ರಾರ್ಥಿಸಬೇಕಾದ ಸಮಯದಲ್ಲಿ ಪ್ರಾರ್ಥಿಸಲಿಲ್ಲ, ಪ್ರಾರ್ಥಿಸಬೇಕು ಅಂತಹ ಯೇಸು ಸ್ವಾಮಿ ಅವರನ್ನು ಎಚ್ಚರಿಸಿದಾಗ ಅದನ್ನ ಅಲ್ಲಗಳೆಯುತ್ತಿದ್ದಾರೆ ಅಥವಾ
ಅಶ್ರದ್ಧೆ. ಇಷ್ಟೇ ಕಾರಣ, ಇಷ್ಟೇ ಅಶ್ರದ್ಧೆ. ಅನೇಕ ಸಲ ದೇವ್ರು ನಮ್ಮ ಸಂಗಡ ಮಾತಾಡ್ತಾರೆ, ವಾಕ್ಯ ಓದುವಾಗ ಮಾತಾಡ್ತಾರೆ, ಪ್ರಸಂಗ ಕೇಳ್ತಿರುವಾಗ ಮಾತನಾಡ್ತಿರ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಪ್ರವಾದಿಯ ಮುಖಾಂತರ ನಮ್ಮನ್ನು ಎಚ್ಚರಿಸ್ತಾರೆ, ಮಾತಾಡಿಸ್ತಾರೆ, ನಮ್ಮ ಸಭಾಪಾಲಕರ ಮುಖಾಂತರ ದೇವ್ರು ನಮ್ಮ ಸಂಗಡ ಮಾತಾಡ್ತಾರೆ, ಇಲ್ಲ ನಾವು ಪ್ರಾರ್ಥನೆಯ ಕೊನೆಯಲ್ಲಿ ನಾವು ಕುಳಿತು ಪ್ರಾರ್ಥಿಸುವಾಗ ದೇವರು ನಮ್ಮ ಸಂಗಡ ಮಾತಾಡ್ತಾರೆ, ಎಚ್ಚರಿಸ್ತಾರೆ. ಆದ್ರೆ ಅನೇಕ ಸಲ ನಾವು ಅದನ್ನು ಮಾಡೋದಿಲ್ಲ. ಅಶ್ರದ್ಧೆಯು ನಮ್ಮನ್ನು ಆವರಿಸುತ್ತದೆ. ಆಮೇಲೆ ಮಾಡೋಣ, ಏನು ಯಾವಾಗಲೂ ಪ್ರಾರ್ಥಿಸುವಂಥದ್ದು, ಏನು ಯಾವಾಗ ನೋಡಿದ್ರು ವಾಕ್ಯ ಓದಬೇಕಂತೆ, ಅದರ ಪ್ರಕಾರ ನಡೀಬೇಕಂತೆ, ಎಲ್ಲ ಬಿಟ್ಟಾಕೋದು. ಆಮೇಲೆ ನೋಡೋಣ ಅಂತ ಅಲ್ಲಗಳೆಯುವಂಥದ್ದು, ಆತ್ಮೀಕವಾಗಿ ಅಶ್ರದ್ಧೆಯುಳ್ಳವರಾಗಿರುವಂಥದ್ದು. ನೋಡಿ, ಆತ್ಮೀಕ ಅಶ್ರದ್ಧೆ ನಮ್ಮನ್ನ ಆ ಒಂದು ಹಿಂಜಾರುವಿಕೆಗೆ ನಡೆಸುವಂತಹ ಒಂದು ಅಪಾಯಕಾರಿಯಾದ ಸಂಗತಿಯಾಗಿದೆ. ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ದೇವರ ಮಕ್ಕಳೇ, ನಮ್ಮಲ್ಲೇನಾದರೂ ಈ ರೀತಿ ಅಶ್ರದ್ಧೆಗಳು ಕಾಡ್ತಾ ಇದ್ರೆ, ಆ ಅಶ್ರದ್ಧೆ ಎಂಬಂತಹ ಆ ಸಂಗತಿಯನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕೋಣ. ಎಚ್ಚರವಾಗಿರೋಣ, ಶ್ರದ್ಧೆ ಉಳ್ಳವರಾಗಿರೋಣ. ಹಲ್ಲೆಲೂಯ. ನಾವು ಒಂದು ಸ್ವಲ್ಪ ಹೊತ್ತಿಗೆ ಅಶ್ರದ್ಧೆ ನಮ್ಮನ್ನು ಆವರಿಸುವಾಗ ವೈರಿಯು ಬಹಳ ಈಸಿಯಾಗಿ ನಮ್ಮನ್ನ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಮಗೆ ಗೊತ್ತಿದೆ, ಕಾಶ್ಮೀರ್ ಅಥವಾ ಆ ಗಡಿ ಭಾಗಗಳಲ್ಲಿ ನಿಂತು ಯುದ್ಧ ಮಾಡ್ತಿರತಕ್ಕಂಥ ಸೈನಿಕರು ಯಾರು ಕೂಡ ಅಶ್ರದ್ಧರಾಗಿ ಆ ಕಡೆ ಓಡಾಡ್ತಿರಲ್ಲ. ಯಾಕೆಂದ್ರೆ ಅವರಿಗೆ ಸಿಕ್ಕಿರುವಂಥ ಜವಾಬ್ದಾರಿ ಅಷ್ಟು ಅಮೂಲ್ಯವಾದದ್ದಾಗಿದೆ. ಏನಾದರೂ ಸ್ವಲ್ಪ ಅಶ್ರದ್ಧತೆಯಿಂದ ಅವರು ಜೀವಿಸೋದಾದ್ರೆ ತಕ್ಷಣ ವೈರಿಗಳಿಗೆ ಬಂದು ಅವರನ್ನು ಹಾಗೂ ನಮ್ಮ ದೇಶವನ್ನೇ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯತೆಗಳುಂಟು. ಪೌಲ್ ಹೇಳ್ತಾನೆ, ನೀವೆಲ್ಲರೂ ಆ ಸೈನಿಕರಾಗಿದ್ದೀರಿ, ನಿಮಗೆಲ್ಲರಿಗೂ ಏನಿದೆ, ಆತ್ಮಿಕ ಹೋರಾಟವಿದೆ. ಈ ಆತ್ಮಿಕ ಹೋರಾಟದಲ್ಲಿ ನಾವೇನಾದರೂ ಅಶ್ರದ್ಧೆಯಿಂದ ಇರುವುದಾದರೆ ವೈರಿಯು ಈಸಿಯಾಗಿ ಬಂದು ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಪ್ರಿಯರೇ. ಹಾಗಾಗಿ ಯಾವುದಾದ್ರೂ ಅಶ್ರದ್ಧೆ ನಮ್ಮನ್ನು ಆವರಿಸುತ್ತಿರುವುದಾದರೆ ಈ ದಿವಸ ನಾವು ಅದನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದು ಹಾಕೋಣ. ನೋಡಿ, ಈ ಕಾರಣಗಳಿಂದ ಏನಾಯಿತು, ಬಹಳ ಪ್ರಕಟಣೆ ಪಡೆಯುತ್ತಿದ್ದಂತಹ ಯೇಸು ಕ್ರಿಸ್ತನ ಹತ್ತಿರದ ಶಿಷ್ಯರುಗಳಲ್ಲಿ ಒಬ್ಬನಾಗಿದ್ದಂಥ ಈ ಪೇತ್ರನಾದರೂ ಯೇಸುವನ್ನು ನಾನು ಅರಿಯನೆಂಬುದಾಗಿ ಕೇವಲ ಒಬ್ಬ ದಾಸಿಯ ಮುಂದೆ, ಒಂದು ಹೆಂಗಸಿನ ಮುಂದೆ, ಸ್ವಲ್ಪ ಜನರ ಮುಂದೆ ನಾನು ಆತನನ್ನು ಅರಿಯೇನು ಅಂತ ಆಣೆ ಇಡುತ್ತಾ, ಶಾಪ ಹಾಕಿಕೊಳ್ಳುತ್ತಾ ಯೇಸು ಕ್ರಿಸ್ತನನ್ನು ಅಲ್ಲಗಳೆಯುತ್ತಿದ್ದಾನೆ. ನೋಡಿ, ಅನೇಕ ಸಲ ನಾವು ಆತ್ಮಿಕವಾಗಿ ಹಿಂಜಾರಿದ್ದೇವೆ ಅನ್ನುವ ವಿಚಾರನೇ ನಮಗೆ ಗೊತ್ತಿಲ್ಲ. ಅನೇಕ ಸಲ ಬಹಳ ಸ್ವಭರವಸೆ ಉಳ್ಳವರಾಗಿದ್ದೇವೆ. ಅನೇಕ ಸಲ ಬಹಳ ಪ್ರಾರ್ಥನೆಯ ಕೊರತೆ ನಮ್ಮನ್ನು ಕಾಡುತ್ತಿದೆ. ಅನೇಕ ಸಲ ಕೇವಲ ಅಶ್ರದ್ಧರಾಗಿ ಜೀವಿಸ್ತಾ ಇದ್ದೇವೆ. ಇದರ ಪರಿಣಾಮವಾಗಿ ನಾವು ಆತ್ಮಿಕತೆಯಿಂದ ಹಿಂಜಾರಿದ್ದೇವೆ. ಅನೇಕರಿಗೆ ಹಿಂಜಾರಿದ್ದೇವೆ ಅನ್ನುವ ವಿಚಾರನೇ ಗೊತ್ತಿಲ್ಲ. ಹಲ್ಲೆಲೂಯ. ಇಂದು ಈ ದಿವಸ ಪರಿಶುದ್ಧಾತ್ಮನು ನಮ್ಮ ಸಂಗಡ ವ್ಯಕ್ತವಾಗಿ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ. ನಿಂತಿದ್ದೇನೆ ಅಂತ ನೆನೆಸಿಕೊಳ್ಳುವವನು, ಅಂದುಕೊಳ್ಳುವವನು ಬೀಳದ ಹಾಗೆ ನೋಡಿಕೊಳ್ಳಲಿ. ನಾನು ಇನ್ನೂ ಬಿದ್ದಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಯಾರು ಸ್ವಭರವಸೆ ಉಳ್ಳವರಾಗಿರಬಾರದು. ಯಾವಾಗಲೂ ಆತನ ಕೃಪೆಯನ್ನು ಹತ್ತುಕೊಳ್ಳುವವರಾಗಿರ, ದೇವರೇ ನನ್ನನ್ನು ನಿಲ್ಲಿಸು ಸ್ವಾಮಿ. ಯಾವಾಗಲೂ ಆಮೇಲೆ ಸ್ತೋತ್ರ. ನಾನು ಕೂಡ ಯಾವಾಗಲೂ ಪ್ರಾರ್ಥಿಸುವುದುಂಟು, ದೇವರೇ ಆ ಕಡೆಯ ನನ್ನ ಉಸಿರಿನವರೆಗೆ, ಇಲ್ಲ ನಿನ್ನ ಬರೋಣದವರೆಗೆ ನಂಬಿಗಸ್ತರಾಗಿರುವುದಕ್ಕೆ ನಮಗೆ ಸಹಾಯ ಮಾಡು. ಈ ಪ್ರಾರ್ಥನೆ ನಾನು ಯಾವಾಗಲೂ ನಾವು ಮಾಡುವವರಾಗಿರಬೇಕು ಪ್ರಿಯರೇ. ದೇವರೇ, ನಿನ್ನ ಕೃಪೆ ಬೇಕು, ನಿನ್ನ ಆತ್ಮನ ಸಹಾಯ ಬೇಕು. ನಾನು ಯಾವತ್ತು ನಂಬಿಕೆಯಿಂದ ಬಿದ್ದು ಹೋಗಬಾರದು. ಯೇಸು ಸ್ವಾಮಿ ಹೇಳಿದರು, ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವಾಗ ಭೂಮಿಯ ಮೇಲೆ ನಂಬಿಕೆ ಕಾಣಿಸುತ್ತದೋ ಇಲ್ಲವೋ, ಕಾಣಿಸುತ್ತದೋ ಎಂಬುದಾಗಿ ಆತನು ಸಂಶಯಾಸ್ಪದವಾಗಿ ಕೇಳ್ತಿದ್ದಾರೆ.
ಇವತ್ತು ಅನೇಕರ ಇದು ಕಡೆ ಕಾಲವಾಗಿದೆ ಪ್ರಿಯರೇ. ಅನೇಕರ ಪ್ರೀತಿ ತಣ್ಣಗಾಗುತ್ತಿದೆ, ಅನೇಕರ ನಂಬಿಕೆ ತಣ್ಣಗಾಗುತ್ತಿದೆ, ಅನೇಕರು ಆತ್ಮಿಕತೆಯಿಂದ ಹಿಂಜಾರಿ ಹೋಗುತ್ತಿದ್ದಾರೆ. ಗಮನಿಸಿ, ಸೈತಾನಿಗೆ ಬಹಳ ಬೇಕಾಗಿರುವಂಥದ್ದು ದೇವರ ಮಕ್ಕಳನ್ನೇ ಆಗಿದೆ. ಯಾಕೆಂದ್ರೆ ದೇವರ ಮಕ್ಕಳು ಮಾತ್ರ ಅವನ ಕೈಯಿಂದ ತಪ್ಪಿಸಿಕೊಂಡವರು, ಉಳಿದವರೆಲ್ಲರೂ ಅವನ ಸಂಗಡಲೇ ಇದ್ದಾರೆ. ದೇವರಿಗಾಗಿ ಛಲದಿಂದ ನಿಂತ ಅನೇಕರು ಬಿದ್ದು ಹೋಗ್ತಿದ್ದಾರೆ ಪ್ರಿಯರೇ. ಕರ್ತನಿಗಾಗಿ ಪ್ರಕಾಶಿಸಿದಂತಹ ಅನೇಕರು ಹಿಂಜಾರಿ ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಸ್ವಭರವಸೆ ಅವರೊಳಗಿತ್ತು, ಎಲ್ಲೋ ಒಂದ್ ಕಡೆ ಪ್ರಾರ್ಥನೆಯ ಕೊರತೆ ಇತ್ತು, ಎಲ್ಲೋ ಒಂದ್ ಕಡೆ ಆಮೇಲೆ ಸ್ತೋತ್ರ ಅಶ್ರದ್ಧೆ ಇತ್ತು. ಹಾಗಾಗಿ ಇದು ಅವರಲ್ಲಿ ಇದ್ದುದನ್ನು ಗುರುತಿಸಲು ಸಾಧ್ಯವಾಗದೆ ಈ ರೀತಿಯ ಕೆಲವು ಕಾರಣಗಳು ಅವರನ್ನ ಆ ಒಂದು ಕಡೆಯ ಹಂತವಾಗಿರತಕ್ಕಂತಹ ನಂಬಿಕೆಯಿಂದ ಬಿದ್ದು ಹೋಗುವ ಒಂದು ಹಂತಕ್ಕೆ ನಡೆಸಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿವಸ ಪರಿಶುದ್ಧಾತ್ಮ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯಾವುದಾದರೂ ಸ್ವಭರವಸೆಗಳು ನಮ್ಮನ್ನು ಕಾಡುತ್ತಿರುವುದಾದ್ರೆ ಸಂಪೂರ್ಣವಾಗಿ ಅದನ್ನು ಕಿತ್ತು ಬಿಸಾಡೋಣ. ದೇವರ ಕೃಪೆಯನ್ನು ಆತುಕೊಳ್ಳೋಣ. ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋಣ. ಹಲ್ಲೆಲೂಯಾ. ನಮ್ಮ ತಪ್ಪುಗಳು ಸರಿಯಾಗಿ ನಮಗೆ ಅರಿವಾಗಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಲೇಬೇಕು. ದೇವರ ಸಮ್ಮುಖದಲ್ಲಿ ಕುಳಿತು ಆಮೇಲೆ ಪ್ರಾರ್ಥಿಸುವಾಗಲಾಗಿದೆ. ಆಮೇಲೆ ದೇವರ ಆತ್ಮ ನಮ್ಮ ಸಂಗಡ ಮಾತನಾಡುವಂಥದ್ದು. ಹಲ್ಲೆಲೂಯಾ. ಪ್ರಾರ್ಥನೆ ಇನ್ನೇನು ಅಲ್ಲ, ದೇವರೊಂದಿಗೆ ಇರತಕ್ಕಂಥ ಸಂಭಾಷಣೆ ಆಗಿದೆ. ಆತನ ಸಂಗಡ ಸಂಭಾಷಣೆ ಮಾಡದಿದ್ದರೆ ನಮ್ಮ ಕೊರತೆಗಳೇನು ಅಂತ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ನಮ್ಮ ತಪ್ಪುಗಳೇನು ಅಂತ ಹೇಗೆ ಗೊತ್ತಾಗುತ್ತೆ? ಥ್ಯಾಂಕ್ ಯು ಜೀಸಸ್. ಯೇಸು ಸ್ವಾಮಿ ಅನೇಕ ಕಡೆ ಹೇಳಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದೆಲ್ಲ, ಪ್ರಾರ್ಥನೆ ಕುರಿತಾಗಿ ಹೇಳಿದ್ದೆಲ್ಲ ಇಷ್ಟೇ: ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ. ಪೌಲನು ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥಿಸಿರಿ. ಪೌಲನು ಆ ಒಂದು ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾವಾಗಲೂ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಎಂಬುದಾಗಿ ಎಲ್ಲ ಆತನು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಆ ಪ್ರಾರ್ಥನಾ ಜೀವಿತ ಒಂದು ವೇಳೆ ನಮ್ಮಲ್ಲಿ ಕಡಿಮೆ ಆಗಿದ್ದಲ್ಲಿ ತೊಂದರೆ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಯಾರು ಕೂಡ ಅದನ್ನ ಅಲ್ಲಗಳಿಬೇಡಿ. ಸರಿಯಾಗಿ ತಿಳ್ಕೊಳ್ಳಿ, ಈ ಪ್ರಾರ್ಥನಾ ಕೊರತೆ ನನ್ನನ್ನು ಒಂದು ವೇಳೆ ನಾನು ಹಿಂಜಾರಿ ಹೋಗುವಂಥ ಒಂದು ಅನುಭವಕ್ಕೆ ನಡೆಸ್ತದೆ ಎಂಬುದಾಗಿ ಎಚ್ಚೆತ್ತುಕೊಳ್ಳೋಣ. ಈ ದಿವಸ ಒಂದು ವೇಳೆ ಯಾವುದಾದ್ರೂ ಅಶ್ರದ್ಧೆಗಳು ನಮ್ಮನ್ನು ಕಾಡುತ್ತಿರುವುದಾದ್ರೆ, ಇವತ್ತು ಓದೋದು ಬೇಡ, ಇವತ್ತು ಟೈಮ್ ಇಲ್ಲ, ಇವತ್ತು ಸತ್ಯವೇದ ಧ್ಯಾನಿಸಕ್ಕೆ ಟೈಮ್ ಇಲ್ಲ, ನಾಳೆ ಓದೋಣ ಅಂತ ಅಶ್ರದ್ಧೆ. ಅನೇಕರು ಪ್ರತಿ ಭಾನುವಾರ ಆರಾಧನೆಗೆ ಹೋಗಲ್ಲ, ಅಶ್ರದ್ಧೆ. ಪಾಸ್ಟರ್ಗಳು ಸಭೆಯಲ್ಲಿ ಬಾಯಿ ಬಡಿತಿರ್ತಾರೆ, ಪ್ರತಿ ಭಾನುವಾರ ಆರಾಧನೆಗೆ ಬನ್ನಿ, ಆರಾಧನೆಗೆ ಬನ್ನಿ. ಪ್ರತಿ ವಾರ ನೀವು ಆರಾಧನೆಗೆ ಹೋಗೋದ್ರಿಂದ ಅವ್ರಿಗೇನು ಲಾಭ? ಪ್ರಿಯರೇ, ಆ ಸಭಾ ಪಾಲಕರು ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನೀವೊಂದು ಭಾನುವಾರ ಆರಾಧನೆಗೆ ಹೋಗದಿದ್ರೆ ಆ ಸಭಾಪಾಲಕನು ನೊಂದುಕೊಳ್ಳುತ್ತಾನೆ. ಕಾರಣ ಇಷ್ಟೇ, ಎಲ್ಲಾದರೂ ನನ್ನ ಕುರಿ ಅಥವಾ ಎಲ್ಲಿಯಾದರೂ ಈ ಸ್ತೋತ್ರ ಅವರು ಆತ್ಮಿಕವಾಗಿ ಪಡೆದಿರತಕ್ಕಂಥ ಅವರ ಮಕ್ಕಳು ಹಿಂಜಾರಿ ಹೋಗ್ತಾರೋ ಎಂಬ ಭಯ ಅವರೊಳಗಡೆ ಇರುವುದರಿಂದಲೇ. ಹಾಗಾಗಿ ನನ್ನನ್ನು ಕೇಳ್ತಿರತಕ್ಕಂಥ ಪ್ರಿಯದೇವರ ಮಕ್ಕಳೇ, ಪ್ರತಿ ಭಾನುವಾರ ಆರಾಧನೆಗೆ ಹೋಗಿ, ಸಭೆಯಲ್ಲಿ ನಿಮ್ಮ ಸ್ವಂತ ಸಭೆಯಲ್ಲಿ ಯಾವಾಗೆಲ್ಲ ಪ್ರಾರ್ಥನೆ ಇದೆಯೋ ಆ ಪ್ರಾರ್ಥನೆಯಲ್ಲಿ ಅಟೆಂಡ್ ಮಾಡಿ. ನಿಮ್ಮ ಭಕ್ತಿ ವೃದ್ಧಿಗೆ, ನಿಮ್ಮ ಆತ್ಮೀಕತೆಗೆ ಏನೆಲ್ಲ ಪ್ರಯೋಜನಕಾರಿಯಾದ ಸಂಗತಿಗಳು ಸಭೆಯಲ್ಲಿ ನಡೆಯುತ್ತದೋ ಹೋಗಿ ಅದರಲ್ಲಿ ಪಾಲ್ಗಾರರಾಗಿರಿ. ಸಮಯ ಸಿಕ್ಕುವಾಗಲೆಲ್ಲ ಸತ್ಯವೇದವನ್ನು ಧ್ಯಾನಿಸಿರಿ, ಪ್ರಾರ್ಥನೆ ಮಾಡಿರಿ. ನಿಮ್ಮ ಸಂಭಾಷಣೆಗಳಲ್ಲಿ ಬಹಳ, ಮಾತುಕತೆಗಳಲ್ಲಿ ಬಹಳ ಜಾಗೃತೆಯನ್ನು ವಹಿಸ್ರಿ. ಎಲ್ಲೂ ಕೂಡ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಇದು ಅಂತ ಒಣ ಹೆಮ್ಮೆಯಿಂದ ಮಾತನಾಡಬಾರದು. ದೇವರ ಕೃಪೆಯಿಂದ ನಾನು ರಕ್ಷಣೆ ಹೊಂದಿದ್ದೇನೆ, ದೇವರ ಕೃಪೆಯಿಂದ ನಾನು ಇವತ್ತು ನಿಂತಿದ್ದೇನೆ, ದೇವರ ಕೃಪೆಯಿಂದ, ದೇವರ ಚಿತ್ತದಿಂದ ನಾಳೆ ನಾನು ಇಂಥದನ್ನು ಮಾಡ್ತೇನೆ. ನಮ್ಮ ಸಂಭಾಷಣೆಯಲ್ಲಿ ಇಂಥ ಪದ ಪ್ರಯೋಗಗಳು ಬರಲೇಬೇಕು. ಅದಾಗಿದೆ ಭಕ್ತರ ಲಕ್ಷಣ ಅನ್ನುವಂಥದ್ದು. ಹಲ್ಲೆಲೂಯಾ. ನೋಡ್ರಿ, ಕೊನೆಗೆ ನಮಗೆ ಗೊತ್ತು, ಆ ಪೇತ್ರನು ಬಹಳ ನೊಂದುಕೊಂಡವನಾಗಿ ವ್ಯಥೆ ಪಡುತ್ತಾ
ಅಳುವಂಥದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಮತ್ತು ಅದರ ಪರಿಣಾಮ ನೋಡಿ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಬಂದರೂ ಸಮೇತ ಇವನಿಗೆ ಆ ಯೋಹಾನ ಸುವಾರ್ತೆ ಆ ಕಡೆಯ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ, ಪೇತ್ರನ ಈ ಒಂದು ಸೋಲುವಿಕೆಯ ಪರಿಣಾಮದಿಂದ ಆ ಪೇತ್ರನ ಹೇಳ್ತಾನೆ, ನಾನು ಬಲೆ ಬೀಸುವುದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ತನ್ನ ಆ ಹಳೆಯ ಕೆಲಸಕ್ಕೆ ತಾನು ಹೋಗ್ತಿದ್ದಾನೆ. ಇಲ್ಲಿ ಅವನು ಆ ರೀತಿ ಸೋಲುವಿಕೆ ಅವನಲ್ಲಿ ಸಂಭವಿಸಿತ್ತು. ಅವನು ವ್ಯಥೆಪಟ್ಟು ಪಶ್ಚಾತ್ತಾಪ ಪಡ್ತಾನೆ, ಅಳುತ್ತಾನೆ. ತಾನು ಮಾಡಿದ ತಪ್ಪು ಅಂತ ಗೊತ್ತಾಯಿತು. ಯೇಸು ಸ್ವಾಮಿ ಆಗಲೇ ಸೂಚನೆ ಕೊಟ್ಟಿದ್ರು, ನಾಳೆ ಕೋಳಿ ಕೂಗುವುದಕ್ಕಿಂತ ಮೊದಲು ನೀನು ನನ್ನ ವಿಷಯದಲ್ಲಿ ನಾನು ಅರಿಯೇನು ಎಂಬುದಾಗಿ ನೀನು ಹೇಳ್ತೀಯ ಅನ್ನುವ ಆ ಸಿಗ್ನಲ್ ಕೊಟ್ಟಿದ್ರು ಸಮೇತ ಅವನದನ್ನ ಸರಿಯಾಗಿ ಗಮನಿಸಕ್ಕಾಗಿಲ್ಲ. ಹಾಗಾಗಿ ಈಗ ಅದೆಲ್ಲ ನೆನಪಿಗೆ ಬಂತು. ಅವನೇನ್ ಮಾಡ್ತಾನೆ, ಅವನು ಅಳುತ್ತಾನೆ, ದುಃಖ ಪಡ್ತಾನೆ. ಯೂದನ ಹಾಗೆ ಹೋಗಿ ತನ್ನ ಜೀವಿತವನ್ನು ಹಾಳು ಮಾಡಿಕೊಳ್ಳಲಿಲ್ಲ, ಬದಲಾಗಿ ದೇವರ ಸಮ್ಮುಖದಲ್ಲಿ ಮಾನಸಾಂತರ ಹೊಂದ್ತಾನೆ. ಮಾನಸಾಂತರ ಹೊಂದಿದ್ರೂ ಸಮೇತ ಯೇಸು ಕ್ರಿಸ್ತನು ತನಗೆ ಮಾಡಿರ್ತಕ್ಕಂತಹ ಆ ಮಹಾ ಆಜ್ಞೆಯನ್ನ ಮಾಡಕ್ಕೆ ಅಥವಾ ಆ ಸೇವೆಗೆ ಹೋಗುವುದಕ್ಕಾಗಿ ಇರತಕ್ಕಂಥ ಮನಸ್ಸು ಅವನಿಗೆ ಬೇಸತ್ತು ಹೋಯಿತು. ಹಾಗೆ ನಮಗೆ ಗೊತ್ತಾಗುತ್ತೆ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಉಳಿದ ಶಿಷ್ಯರಿಗೆ ನಾನು ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಅಷ್ಟೊತ್ತಿಗೆ ಎಲ್ಲ ಸೇರ್ಕೊಂಡು ಅವನ ಜೊತೆ ಹೋಗ್ಬಿಟ್ರು. ಆ 21ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದುವಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಯೇಸು ಸ್ವಾಮಿ ಬಂದದ್ದು, ಅವ್ರನ್ನ ಸಂಧಿಸಿದ್ದು, ಪೇತ್ರನ ಮತ್ತೆ ಕರೆದು ಬಿಟ್ಟು ಅವನನ್ನು ಬಲಪಡಿಸುವನ್ನಂತ ಆ ಒಂದು ವಿಚಾರವನ್ನು, ಸನ್ನಿವೇಶವನ್ನು ನಮಗೆ ನೋಡಕ್ಕೆ ಸಾಧ್ಯ. ಅಂದರೆ ಆ ಸೋಲುವಿಕೆ ಬಹಳವಾಗಿ ಅವನನ್ನು ಕಾಡ್ತಾ ಇತ್ತು. ಮತ್ತು ಯೇಸು ಸ್ವಾಮಿನೇ ಅದನ್ನು ಸರಿ ಮಾಡ್ತಾರೆ. ಈ ದಿವಸ ನಮ್ಮನ್ನೇ ಒಪ್ಪಿಸಿಕೊಡೋಣ ಪ್ರಿಯದರ ಮಕ್ಕಳೇ. ಒಂದು ನಿಮಿಷ ನಾನು ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ಬಯಸ್ತೇನೆ. ಪರಿಶುದ್ಧನಾಗಿರುವ ಪರಲೋಕದ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ದೇವ. ಆ ಪೇತ್ರನ ಜೀವಿತದಲ್ಲಿ ಬಂದಂತಹ ಆ ಒಂದು ಹಿಂಜಾರುವಿಕೆಗೆ ಇರುವ ಕಾರಣಗಳನ್ನು ನಾವು ಕರ್ತನೆ ಈ ದಿವಸ ವಾಕ್ಯದಿಂದ ಕಲ್ತಿದ್ದೇವೆ ಸ್ವಾಮಿ. ಆ ರೀತಿಯ ಯಾವುದಾದ್ರೂ ಸೂಚನೆಗಳು ನಮ್ಮಲ್ಲಿ ಇರುವುದಾದರೆ ಪವಿತ್ರಾತ್ಮನೇ ಅದು ನಮಗೆ ತಿಳಿಸಿಕೊಟ್ಟು ಅದನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು. ನಿಂತಿದ್ದೇನೆ ಅಂತ ಅಂದುಕೊಳ್ಳುವನು ಬೀಳದ ಹಾಗೆ ತನ್ನನ್ನು ನೋಡಿಕೊಳ್ಳಿರಿ ಎಂಬುದಾಗಿರುವ ಆ ವಚನದ ಆಧಾರದಲ್ಲಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆ. ನಾವು ಯಾರು ಬಿದ್ದು ಹೋಗಬಾರದು ಸ್ವಾಮಿ. ನಿನಗಾಗಿ ಜೀವಿಸುವಂತೆ, ಕಡ್ಡೆಯ ಶ್ವಾಸದವರೆಗೆ ನಂಬಿಗಸ್ತರಾಗಿರುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು, ಅನುಗ್ರಹಿಸು, ಆಶೀರ್ವದಿಸು. ನೀನೊಬ್ಬನೇ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಚನಗಳ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಬರೋಣ ತಡವಾದರೆ, ದೇವರ ಚಿತ್ತವಾದರೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಆತನ ಹಸ್ತದ ಪರಿಪಾಲನೆ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.